ಆಯಿತಾ? ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ತುಂಬ ಇಷ್ಟ ಆಯಿತು ಗೈಸ್. ಸೊ ನಾವು ನೈಟು 9 o'clockಗೆ ಬಸ್ ಬಂತು ಗೈಸ್. ನಾವು 10 o'clockಗೆ ಬಂದುಬಿಟ್ಟು ಹತ್ತಿದ ಬಸ್ಸು. ಆಮೇಲೆ ದೇವಸ್ಥಾನಕ್ಕೆ ಹೋದ್ರಿ, ಬಸ್ಸಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಗಾಯ್ಸ್. ತಮಿಳ್ನಾಡಿಗೆ ಹೋಗ್ತಾ ಇರಬೇಕಂದ್ರೆ ಮರ್ವತ್ತೂರ್ಗೆ ಹತ್ರ ಬರೋ ಟೈಮಲ್ಲಿ ನಮಗೆ ಸ್ಟಾಪ್ ಮಾಡ್ತಾರೆ ಬಸ್ನ. ನಾವು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ಬಂದಾದ್ಮೇಲೆ ಮತ್ತೆ ನಾವು ಬಸ್ಸಲ್ಲಿ ಹತ್ತುತ್ತೀವಿ ಮರ್ವತ್ತೂರ್ಗೆ ಹೋಗ್ಬೇಕಂದ್ರೆ. ಅಲ್ಲಿ ನಾವು ಮಲಗಬಾರ್ದು, ಸೊ ಯಾರೂ ಮಲಗಬಾರ್ದು ಅಂತ ಡ್ಯಾನ್ಸ್ ಎಲ್ಲ ಆಡ್ತೀವಿ ಬಸ್ಸಲ್ಲಿ. ಸೊ ನೋಡಿ ಎಂಜಾಯ್ ಮಾಡಿ. ಮರ್ವತ್ತೂರಲ್ಲಿ ಆ್ಯಕ್ಚುಲಿ ಫೋನ್ಸ್ ಅಲೌಡ್ ಇದೆ, ಬಟ್ ನೋ ವೀಡಿಯೋಸ್ ಆರ್ ಅಲೌಡ್. ಮರ್ವತ್ತೂರಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ವಿಡಿಯೋಲಿ ಆ್ಯಡ್ ಮಾಡಿರ್ತೀನಿ, ನೋಡಿ ಗಾಯ್ಸ್. ನೆಕ್ಸ್ಟು ಮರ್ವತ್ತೂರಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದು, ಬಟ್ ಈ ಸತಿ ಅಂತೂ ಫುಲ್ಲು ರಶ್ ಕಮ್ಮಿ ಇತ್ತು ಆ್ಯಂಡ್ ದೇವ್ರನ್ನ ಕ್ಲಿಯರಾಗಿ ನೋಡ್ಬೋದಾಗಿತ್ತು. ನಾನು ಹೋದ ವರ್ಷ ಎಲ್ಲ ನೋಡಬೇಕಂದ್ರೆ ಫುಲ್ ರಶ್ ಇತ್ತು ಗೈಸ್. ಬೇಗ ನೋಡೋಕ್ಕೂ ಆಗ್ತಾಯಿದ್ದಿಲ್ಲ, ಅಷ್ಟು ಜಸ್ಟ್ ನೋಡಿಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು, ಅಷ್ಟು ರಶ್ ಇತ್ತು. ಬಟ್ ಈ ಸತಿ ಕಣ್ ತುಂಬ ನೋಡಿದ್ರಿ ನಾವು ದೇವ್ರನ್ನ. ಆ್ಯಂಡ್ ನೆಕ್ಸ್ಟ್ ಪ್ಲೇಸಿಗೆ ನಾವು ಬಂದಿರೋದು ಚಿದಂಬರಂ. ಇಲ್ಲಿ ಮೋಸ್ಟ್ ಫೇಮಸ್ ಟೆಂಪಲ್ ಬಂದುಬಿಟ್ಟು ಚಿದಂಬರಂ ನಟರಾಜ ಟೆಂಪಲ್ ಗಾಯ್ಸ್. ಆಮೇಲೆ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಗೇಟೆಲ್ಲ ಮುಚ್ಚಿಬಿಟ್ಟಿದ್ರು. ಅಲ್ಲಿ ಕೇಳಿದ್ರಿ ಅಲ್ಲಿರೋ ನಿಯರ್ ಬೈ ಶಾಪ್ಸ್ನೆಲ್ಲ, ಯಾಕೆ ಇಷ್ಟು ಬೇಗ ಮುಚ್ಚಿದ್ದಾರೆ, ಏನು ಫುಲ್ಲಿ ಕ್ಲೋಸ್ಡಾ ಇಲ್ಲ ಸಾಯಂಕಾಲ ಓಪನ್ ಆಗುತ್ತಾ ಅಂತ. ಅವ್ರು ಏನು ಹೇಳೋದು ಅಂದರೆ ಈವ್ನಿಂಗ್ 4 o'clock ಮೇಲೆ ಓಪನ್ ಆಗುತ್ತೆ, ಮಾರ್ನಿಂಗ್ ಆ್ಯಸ್ ಯೂಶ್ವಲ್ 10 o'clock ಮೇಲೆ, ಬಟ್ ಆಫ್ಟರ್ನೂನ್ ಬಂದುಬಿಟ್ಟು ದೇವಸ್ಥಾನ ಮುಚ್ಚಿರುತ್ತೆ ಅಂತ. ನಾವೇನು ಪ್ಲ್ಯಾನ್ ಮಾಡಿದ್ರಿ ಅಂದರೆ ಇಷ್ಟು ದೂರ ಬಂದುಬಿಟ್ರಿ, ಯಾಕೆ ಸುಮ್ಮನೆ ಬೇರೆ ದೇವಸ್ಥಾನಕ್ಕೆ ಹೋಗೋದು, ಇಷ್ಟು ದೂರ ಬಂದುಬಿಟ್ಟು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋದು ಯಾಕೆ, ಒಂದು 2 to 3 hours ಇಲ್ಲೇ ಟೈಮ್ ಪಾಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ ಗಾಯ್ಸ್. ಆಮೇಲೆ ಇಲ್ಲಿರೋ ಸುತ್ತಮುತ್ತ ಎಲ್ಲ ನೋಡಿದ್ರಿ. ಇಲ್ಲಿ ತುಂಬ ರೋಲ್ ಗೋಲ್ಡ್ ಶಾಪ್ಸ್ ಇದೆ ತುಂಬ, ಆ್ಯಂಡ್ ನಾವೇ ಒಂದು 2 to 3 hours ಅಲ್ಲೇ ಟೈಮ್ ಪಾಸ್ ಮಾಡಿದ್ರಿ ಗಾಯ್ಸ್, ಪರ್ಚೇಸ್ ಮಾಡ್ಕೊಂಡು. ಆಮೇಲೆ ಗೇಟ್ ಓಪನ್ ಮಾಡಿದ್ರು ಈವ್ನಿಂಗ್ ಒಂದು 4 ಇಲ್ಲ 4:30ಗೆ. ಆ್ಯಂಡ್ ಒಂದೇ ಒಂದು ಏನು ಹೇಳ್ತೀನಿ ಅಂದರೆ ತಮಿಳ್ನಾಡು ಈಸ್ ಅ ಫೇಮಸ್ ಫಾರ್ ಇಟ್ಸ್ ಟೆಂಪಲ್. ತಮಿಳ್ನಾಡಲ್ಲಿರೋ ಟೆಂಪಲ್ಸು ಬೇರೆ ಎಲ್ಲಿ ಇಲ್ಲ ಗಾಯ್ಸ್. ಆ್ಯಂಡ್ ಹೊಸ್ದಾಗಿ ನೋಡ್ಬೋದು, ಮತ್ತು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆ್ಯಂಡ್ ಏನೋ ಪಾಸಿಟಿವ್ ವೈಬ್ ಥರ ಬರುತ್ತೆ. ನಾನು ಈ ದೇವಸ್ಥಾನಕ್ಕೆ ಹೋಗಿರೋವಾಗ ತುಂಬ ನನಗೇನೋ ತುಂಬ ಇಷ್ಟ ಆಗೋಯ್ತು. ಸೊ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ. ನಾನು ಸಮ್ಮರ್ ಹಾಲಿಡೇಸಲ್ಲಿ ಈ ವಿಡಿಯೋ ಹಾಕಿರ್ತೀನಿ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಇಲ್ಲ ನಿಮ್ಮ ಚಿಲ್ಡ್ರನ್ ಜೊತೆ ಹೋಗಿ. ಬಟ್ ಇಟ್ ಈಸ್ ಆ್ಯನ್ ಅಮೇಝಿಂಗ್ ಟೆಂಪಲ್ ಅಂತಲೇ ಹೇಳ್ಬೋದು ಗೈಸ್. ಐ ಲವ್ಡ್ ಇಟ್. ಸೊ ಇನ್ನು ತುಂಬ ಟೆಂಪಲ್ಸ್ ಇದೆ, ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಸೊ ಇದೇ ಔಟ್ ಅಂದರೆ ಆಚೆ ಹೆಂಗಿರುತ್ತೆ ಅಂತ, ಬಟ್ ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಫೋನ್ ಅಲೌಡ್ ಇದೆ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ. ಜಸ್ಟ್ ಏನಾರ ವಿಡಿಯೋ ಮಾಡಿದ್ರೆ ಫೋನು ಕಿತ್ಕೊಬಿಡ್ತಾರೆ. ಬಟ್ ನಾನು ಮೋಸ್ಟ್ ಆಫ್ ದ ಟೆಂಪಲ್ ಹೋಗಿರೋವಾಗ ತಮಿಳ್ನಾಡಲ್ಲಿ ನಾನು ನೋಡಿರೋ ಟೆಂಪಲ್ಸ್ ಎಲ್ಲ ಸ್ಟೋನ್ಸ್ ಅಲ್ಲೇ ಬಿಲ್ಟ್ ಮಾಡಿರೋದು. ಇನ್ನ ಕಟ್ತಾ ಇದ್ದಾರೆ ಚಿದಂಬರಂ ಟೆಂಪಲು. ಇನ್ನೂ ಫುಲ್ ಫಿನಿಶ್ ಎಲ್ಲ ಮಾಡೋಷ್ಟರಲ್ಲಿ ಇನ್ನೂ 1 year ಆಗ್ಬೋದು. ಬಟ್ ಆದ್ರೂ ವಿಸಿಟ್ ಮಾಡಿ ಈ ಜಾಗನ. ನಿಮ್ಗೊಂದು ಕ್ವೆಶನ್ ಇದೆ, ತೀರ್ಥಹಳ್ಳಿಯಲ್ಲಿ ಯಾವ ಟೆಂಪಲ್ಗೆ ನಾವು ಹೋಗ್ಬೋದು ಕಾಮೆಂಟ್ ಮಾಡಿ ಗೈಸ್. ಸೊ ಪಾರ್ಟ್ 2 ಅಲ್ಲಿ ಸಿಗೋಣ ಗೈಸ್, ಬಾಯ್. Hello guys, we are in Chidambare and we are going to now Tirkali.